ನಮಸ್ಕಾರ. ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳು ಎಲ್ಲರಿಗೂ. ನಾನಿವತ್ತು ಸೊಪ್ಪು ಮತ್ತು ತರಕಾರಿಗಳನ್ನು ಬಳಸ್ಕೊಂಡು ಹೆಲ್ದಿಯಾಗಿ ಟ್ರೈ ಕಲ್ಲರಲ್ಲಿ ಇಡ್ಲಿಯನ್ನು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಯಾರೆಲ್ಲ ನಮ್ಮ ವಿಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಕಡಾಯಿಯನ್ನು ಇಟ್ಕೊಂಡಿದ್ದೀನಿ. ಅದು ಬಿಸಿ ಆದಮೇಲೆ ಅದಕ್ಕೆ ನಾನು 1 ಟೇಬಲ್ ಸ್ಪೂನ್ನಷ್ಟು ಎಣ್ಣೆ ಹಾಕ್ಕೊಂಡು ಒಂದು ಅರ್ಧ ಟೇಬಲ್ ಸ್ಪೂನ್ ಸಾಸಿವೆ, ಅರ್ಧ ಟೇಬಲ್ ಸ್ಪೂನು ಜೀರಿಗೆ ಹಾಕ್ಕೊಂಡಿದ್ದೀನಿ. ಅದು ಚಟಪಟ ಅಂತ ಸಿಡಿತಾ ಇದೆ. ಈಗ ನಾನು ಲೋ ಫ್ಲೇಮ್ ಮಾಡಿಕೊಂಡು ಬಾಂಬೆ ರವೆಯನ್ನು ಯೂಸ್ ಮಾಡ್ತಾಯಿದ್ದೀನಿ. ಇದನ್ನು ನಾವು ಲೋ ಫ್ಲೇಮಲ್ಲೇ ಕೆಂಪಗಾಗೋವರೆಗೂ ಹುರ್ಕೋಬೇಕು. ಹುರ್ಕೊಂಡು ನಾನು ಅದನ್ನು ತಣ್ಣಗಾಗೋದಕ್ಕೆ ಬಿಡ್ತಾಯಿದ್ದೀನಿ. ಒಂದು 5 ನಿಮಿಷ ಅದನ್ನು ಸೈಡಲ್ಲಿ ಎತ್ತಿಟ್ಕೊಂಡು ಅದಕ್ಕೆ ಮೊದಲು ನಾನು 1 ಹಸಿಮೆಣಸಿನ್ಕಾಯಿ, 1 ಇಂಚು ಶುಂಠಿ, 3 ಸ್ಪೂನ್ನಷ್ಟು ಕೊತ್ತಂಬರಿ, 1 ಹಿಡಿಯಷ್ಟು ಪಾಲಕ್ ಸೊಪ್ಪನ್ನು ತೊಗೊಂಡಿದ್ದೀನಿ. ಸ್ವಲ್ಪನೇ ನೀರು ಹಾಕ್ಕೊಳ್ಬೇಕು, ಜಾಸ್ತಿ ನೀರು ಹಾಕ್ಕೊಳ್ಬಾರ್ದು. ಹಾಕ್ಕೊಂಡು ನುಣ್ಣಗೆ ನೋಡಿ ಈ ರೀತಿ ರುಬ್ಕೋಬೇಕು. ನೋಡಿ ಪ್ಯೂರಿ ಗಟ್ಟಿನೇ ಇರಬೇಕು, ತುಂಬ ತೆಳುವಾಗಬಾರ್ದು. ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿ ಕಾಲ್ಸಿಡ್ತಾ ಇದ್ದೀನಿ. ಈಗ ನಾನು ಮಿಕ್ಸಿ ಜಾರನ್ನು ತೊಳ್ಕೊಂಡು ಅದಕ್ಕೆ ನಾನು 1 ಕ್ಯಾರೆಟನ್ನು ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಳ್ತಿದ್ದೀನಿ. 1 ಟೊಮೊಟೊನು ಕೂಡ ಹಾಕ್ಕೊಳ್ಬೇಕು. ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನು ಕಾಶ್ಮೀರಿ ಚಿಲ್ಲಿ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಇದನ್ನು ಕೂಡ ನುಣ್ಣಗೆ ರುಬ್ಕೊಳ್ಬೇಕು. ನೋಡಿ ಈ ರೀತಿ ತುಂಬ ನುಣ್ಣಗಿರಬೇಕು ಪ್ಯೂರಿ. ಇದನ್ನು ಕೂಡ ಒಂದು ಬೌಲಿಗೆ ಎತ್ತಿಡ್ತಾ ಇದ್ದೀನಿ. ಕ್ಯಾರೆಟ್ ಮತ್ತು ಪಾಲಕ್ ಸೊಪ್ಪಿನ ಪ್ಯೂರಿ ಎರಡೂ ಕೂಡ ಗಟ್ಟಿಯಾಗಿರಬೇಕು. ನೀರನ್ನು ಜಾಸ್ತಿ ಹಾಕ್ಕೊಂಡು ರುಬ್ಕೊಳ್ಬಾರ್ದು. ನೋಡಿ ಎರಡೂ ಕೂಡ ಕೇಸರಿ ಮತ್ತು ಹಸಿರು ರೆಡಿ ಆಯಿತು. ಈಗ ನಾನು ರವೆ ಹುರಿದಿಟ್ಟಿದ್ನಲ್ವ, ಅದು ಕಂಪ್ಲೀಟ್ ಈಗ ತಣ್ಣಗಾಗಿದೆ. ಅದಕ್ಕೆ ನಾನು 1 ಟೇಬಲ್ ಸ್ಪೂನ್ನಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು 1 ಬೌಲ್ ಬಾಂಬೆ ರವೆ ತಗೊಂಡಿದ್ನಲ್ವ, ಅದಕ್ಕೆ ನಾನು 1 ಬೌಲ್ನಷ್ಟು ಮೊಸರನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ರೀತಿ ಮೊಸರು ಮತ್ತು ರವೆ ಎರಡೂ ಕೂಡ ಚೆನ್ನಾಗಿ ಮಿಕ್ಸ್ ಆದಮೇಲೆ ಅದನ್ನು ಒಂದು 10 ನಿಮಿಷ ಅಷ್ಟೇ ನಾನು ನೆನೆಯೋದಕ್ಕೆ ಬಿಡ್ತಾಯಿದ್ದೀನಿ. ನೋಡಿ ರವೆ ಎಲ್ಲ ಹರಳ್ಕೊಂಡಿದೆ. ಈಗ ಇದಕ್ಕೆ ನಾನು 1 ಟೇಬಲ್ ಸ್ಪೂನ್ನಷ್ಟು ಬೇಕಿಂಗ್ ಪೌಡರನ್ನು ಯೂಸ್ ಮಾಡ್ತಾಯಿದ್ದೀನಿ. ಇನ್ಸ್ಟಂಟಾಗಿ ಮಾಡೋದ್ರಿಂದ ಬೇಕಿಂಗ್ ಪೌಡರನ್ನು ಯೂಸ್ ಮಾಡ್ತಾ ಇರೋದು. ಈಗ ನಾವು ಇದನ್ನು ಇಡ್ಲಿ ಬ್ಯಾಟರ್ ರೀತಿ ಚೆನ್ನಾಗಿ ಕಾಲ್ಸ್ಕೋಬೇಕು. ಇಡ್ಲಿ ಬ್ಯಾಟರ್ ಯಾವ ರೀತಿ ಗಟ್ಟಿಯಾಗಿರುತ್ತೋ ಅದೇ ರೀತಿ ನಾವು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಳ್ತಾ ನೋಡ್ತಾ ಕಾಲ್ಸ್ಕೋಬೇಕು. ಒಂದು ಕೂಡ ಇದು ಗಂಟಿಲ್ದ ರೀತಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೀರನ್ನು ಜಾಸ್ತಿ ಹಾಕ್ಕೊಂಡ್ರೆ ತುಂಬ ತೆಳುವಾಗಿಬಿಡುತ್ತೆ. ನೋಡಿ ಈ ರೀತಿ ಬ್ಯಾಟರ್ ರೆಡಿ ಮಾಡ್ಕೊಳ್ಬೇಕು. ನಾನೀಗ ಇದನ್ನು 3 ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. 3 ಬೌಲಿಗೂ ಕೂಡ ಈಕ್ವಲ್ ಆಗಿ ಈ ಇಡ್ಲಿ ಬ್ಯಾಟರನ್ನು ಹಾಕ್ಕೊಳ್ಬೇಕು. ಹಾಕ್ಕೊಂಡು ಮೊದಲಿಗೆ ಮಾಡಿಟ್ಕೊಂಡಿದ್ವಲ್ವ ಕ್ಯಾರೆಟ್ ಮತ್ತು ಪಾಲಕ್ ಸೊಪ್ಪಿನ ಪ್ಯೂರಿನ, ಈಗ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಫುಡ್ ಕಲರನ್ನು ಯೂಸ್ ಮಾಡಿಲ್ಲ ನಾನು, ಹಾಗಾಗಿ ಈ ಪ್ಯೂರಿನ ಎಲ್ಲ ಹಾಕ್ಕೊಂಡ್ರೆ ಮಾತ್ರ ಕಲರ್ ಸ್ವಲ್ಪ ಚೆನ್ನಾಗಿ ಬರುತ್ತೆ. ಹಾಗಾಗಿ ಈ ಪ್ಯೂರಿಗಳನ್ನು ಹಾಕ್ಕೊಂಡು ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಫುಡ್ ಕಲರು ಯೂಸ್ ಮಾಡೋರು ಮಾಡ್ಬೋದು. ನಾನಿಲ್ಲಿ ತರಕಾರಿ ಮತ್ತು ಸೊಪ್ಪನ್ನು ಯೂಸ್ ಮಾಡಿರೋದು. ಈ ರೀತಿ ನಾನು ಬ್ಯಾಟರನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ನಾನು ಇದನ್ನು ಇಡ್ಲಿ ಪ್ಲೇಟಲ್ಲಿ ಹಬೆಯಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ದರೆ ಬೌಲಲ್ಲೂ ಕೂಡ ಮಾಡ್ಕೊಳ್ಬೋದು. ಈಗ ನಾನು ಅದನ್ನು ಟ್ರಯಾಂಗಲ್ ಶೇಪಲ್ಲಿ ನಿಧಾನವಾಗಿ ನೋಡ್ಕೊಂಡು ಹಾಕ್ಕೊಳ್ಬೇಕು, ಇಲ್ಲ ಅಂದರೆ ಎಲ್ಲ ಕಲರು ಕೂಡ ಮಿಕ್ಸ್ ಆಗಿಬಿಡ್ತವೆ. ನೋಡಿ ಈ ರೀತಿ 1 ಸ್ಪೂನ್ನಷ್ಟು ಎಲ್ಲ ಕಲರ್ದು ಕೂಡ ಬ್ಯಾಟರನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಕರೆಕ್ಟಾಗಿ ಲೇಯರ್ ಬರೋ ರೀತಿಯೇ ಹಾಕ್ಕೊಂಡಿದ್ದೀನಿ. ಈಗ ನಾನು ಇನ್ನೊಂದು ಪ್ಲೇಟಿಗೆ ಕೆಳಗಡೆ ಪೂರ್ತಿ ನಾನು ಗ್ರೀನ್ ಕಲರ್ ಹಾಕಿ ಸೆಂಟ್ರಲ್ಲಿ ಸ್ವಲ್ಪ ವೈಟ್ ಕಲರನ್ನು ಸ್ಪ್ರೆಡ್ ಮಾಡ್ತಾಯಿದ್ದೀನಿ. ಅದರ ಮೇಲೆ ಕೇಸರಿ ಕಲರನ್ನು ಸ್ವಲ್ಪನೇ ಹಾಕ್ಕೊಳ್ತಾ ಇದ್ದೀನಿ. ಈಗ ನಾನು ಒಂದು ಟೂತ್ ಪಿಕ್ಕಿಂದ ಈ ರೀತಿ ಫ್ಲವರ್ ಥರ ಡಿಸೈನನ್ನು ಮಾಡ್ತಿದ್ದೀನಿ. ಜಸ್ಟ್ ಸುಮ್ಮನೆ ಮಾಡ್ತಿರೋದಿದೆಲ್ಲ. ನೀವು ಬೇಕಿದ್ದರೆ ನಾರ್ಮಲಾಗಿ ಇಡ್ಲಿ ಮಾಡ್ಕೋಬೋದು. ನಾನು ನೋಡೋದಕ್ಕೆ ಚೆನ್ನಾಗಿ ಕಾಣುತ್ತೆ ಅಂತ ಈ ರೀತಿ ಮಾಡಿದ್ದೀನಿ. ನೋಡಿ ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ಈಗ ನಾನು ಅದನ್ನು ಇಡ್ಲಿ ಒಂದು ಪಾತ್ರೆಯಲ್ಲಿ ನೀರು ಹಾಕಿಬಿಟ್ಟು ಲೋ ಫ್ಲೇಮಲ್ಲಿ ಒಂದು 10 ನಿಮಿಷ ಇದನ್ನು ಬೇಯಿಸ್ಕೋಬೇಕು. ಈಗ 10 ನಿಮಿಷ ಆದಮೇಲೆ ಇಡ್ಲಿ ಪಾತ್ರೆಯನ್ನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಪರ್ಫೆಕ್ಟಾಗಿ ಟ್ರಯಾಂಗಲ್ ಶೇಪಲ್ಲಿ ಇಡ್ಲಿ ಬಂದಿದೆ ಅಂತ. ನೋಡೋದಕ್ಕೂ ಕೂಡ ಸಖತ್ತಾಗಿದೆ, ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿರುತ್ತೆ.
ನೀವು ಒಮ್ಮೆ ಈ ರೀತಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಖಂಡಿತವಾಗಿಯೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ಇನ್ನಷ್ಟು ಈಸಿ ಮತ್ತು ಟೇಸ್ಟಿ ರೆಸಿಪಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿದರೆ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ನೋಡಿ, ಟ್ರೈ ಕಲ್ಲರಲ್ಲಿ ಎಷ್ಟು ಪರ್ಫೆಕ್ಟಾಗಿ ಇಡ್ಲಿ ಬಂದಿದೆ ಅಂತ. ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಮತ್ತು ಇಡ್ಲಿನೂ ಕೂಡ ಅಷ್ಟೇ ಸಾಫ್ಟಾಗಿ ಕೂಡ ಬಂದಿದೆ. ಇದನ್ನು ನಾನು ಕೊಕೊನಟ್ ಚಟ್ನಿ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ. ಈ ಟ್ರಯಾಂಗಲ್ ಶೇಪಲ್ಲಿ ಹೆಲ್ತಿಯಾಗಿ ಮಕ್ಕಳಿಗೆ ಮಾಡಿಕೊಟ್ರೆ ಖಂಡಿತವಾಗಿಯೂ ಇಷ್ಟಪಟ್ಟು ತಿಂತಾರೆ. ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆಲ್ಲ ಧನ್ಯವಾದಗಳು.